ಓಕೆ, ಒಂದು 4 ಎಕರೆಗೆ ಒಂದು ಗೊಬ್ಬರ ಹಾಕೋದು ಹೆಂಗೆ ಅಂತ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ಒಬ್ರು ಸಾರದ ತೋಟಕ್ಕೆ ಬಂದಿದ್ದೀವಿ ಬೀರಾವರದಲ್ಲಿ. ಈ ವರ್ಷ ಬಂದು ಅವ್ರದ್ದೊಂದು 30 ಲಕ್ಷದ ಒಂದು 10 ಹತ್ರ ಸಿಗ್ಬೋದು. ಒಂದು 24 lakhs ಅಂತ ಗ್ಯಾರಂಟಿ. 400 ಕ್ವಿಂಟಾಲ್ಗಿಂತ ಹೆಚ್ಚಿನದಾಗಿ ಇಳುವರಿ ಆಗಿದೆ. ಇವರ ಗೊಬ್ಬರ ಹಾಕೋ ಮೆಥಡ್ ತುಂಬಾ ಇಷ್ಟ ಆಯ್ತು ನನಗೆ. ನೋಡ್ತಾ ಇರ್ಬೋದು, ಫಸ್ಟ್ ಏನ್ ಮಾಡ್ತಾರೆ, ಗೊಬ್ಬರ ಹಾಕೋದು ನವೆಂಬರ್ ಡಿಸೆಂಬರ್ ಬೆಸ್ಟ್ ಮೆಥಡ್. ಈಗ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ 2004 ಎಕರೆಗೆ ನೋಡ್ಬೋದು ರೋಟ್ರಿವೇಟರ್ ಹೊಡ್ಸ್ಬಿಟ್ಟಿದ್ದಾರೆ ಮಧ್ಯದಲ್ಲಿ. ರೋಟ್ರಿವೇಟರ್ ಹೊಡ್ಸ್ಬಿಟ್ಟು ನೀವು ಗೊಬ್ಬರ ಹಾಕೋದು ಇನ್ನೊಂದು 3 ದಿನ ಇರಂಗೆ ಟ್ರ್ಯಾಕ್ಟರ್ ಫುಲ್ ರೋಟ್ರಿವೇಟರ್ ಹೊಡ್ಸಿದ್ದಾರೆ. ನಮ್ಮ ಅಕ್ಷಯ ಸಮೃದ್ಧಿನ ಈಗ ಹಾಕಿದ್ದಾರೆ, ರಂಗೋಲಿ ತರ ನೋಡ್ಬೋದು. ಇದ್ರ ಮೇಲ್ಗಡೆ ಕುರಿ ಗೊಬ್ಬರ ತರಿಸಿದ್ದಾರೆ. ಕುರಿ ಗೊಬ್ಬರ ಬಂದು ಒಂದು ಇದ್ರ ಮೇಲೆ ಹಾಕ್ತಾರೆ ಅಂತ, ಅಕ್ಷಯ ಸಮೃದ್ಧಿ ಮೇಲೆ ಉಕ್ಕಂತ ಹೋಗಿರೋದು. ಏನಕ್ಕೆ ಗುಣಿ ಮಾಡಿಲ್ಲ ಅಂತ ಅದನ್ನು ಹೇಳ್ತೀನಿ. ನೋಡ್ಬೋದು ಇಲ್ಲೆಲ್ಲ ನಾಳೆ ಇವತ್ತು ಬಂದು ಗುರುವಾರ ಬಂದು ಈ ಕಡೆ ಇದು ಹಾಕಿದ್ದಾರೆ, ಅದು ಅಕ್ಷಯ ಸಮೃದ್ಧಿ. ಈ ಕಡೆ ನಾಳೆ ಶುಕ್ರವಾರ ಬಂದು ನಿಮಗೆ ಕುರಿ ಗೊಬ್ಬರ, ನಿಮಗೆ ಶನಿವಾರ ಬಂದು ರೋಟ್ರಿವೇಟರ್ ಹೊಡಿತಾರಂತೆ. ರೋಟ್ರಿವೇಟರ್ ಹೊಡೆದು ಸರ್ ಗೊಬ್ಬರ ಒಣಗೋದು ಗಿಣಗೋದು ಆತರ ಆಗಲ್ವಾ? ಇಮಿಡಿಯೇಟ್ ಹಾಕ್ಬೋದಲ್ವಾ? ಆಳಿತ್ತು ಅಂದ್ರೆ ಇಮಿಡಿಯೇಟ್ ಹಾಕ್ಬೋದು. ಅಕಸ್ಮಾತ್ ನಮ್ಗೆ ಇವತ್ತೇ ಆಳು ಸಿಕ್ತು ಅಂದ್ರೆ ಅಕ್ಷಯ ಸಮೃದ್ಧಿನೂ ಹಾಕಿ ಕುರಿ ಗೊಬ್ಬರನೂ ಹಾಕಿ ರೋಟ್ರಿವೇಟರ್ ನಾಳಿಂದಲೇ ನೀರು ಬಿಡ್ಬೋದು. ನಿಮ್ಗೆ ಆಳು ಸಿಕ್ಲಿಲ್ಲ ಅಂದ್ರೆ ಈ ತರ ಮಾಡ್ಬೇಕು.